ನಮಸ್ತೆ ಎಲ್ಲರಿಗೂ. ಸೊ ಈ ವಿಡಿಯೋದಲ್ಲಿ ನನ್ನ ವಾಯ್ಸಿಗೆ ಸ್ವಲ್ಪ ಇಶ್ಯೂ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಡಬೇಕೋ ಬೇಡೋ ಅಂತ ಅನಿಸ್ಕೊಂಡಿದ್ದೆ, ಮಾಡೋಣ ಅನಿಸ್ತು. ವಿಷಯ ಇಷ್ಟೇ, ನಿಮ್ಗೆ ಗೊತ್ತಿದೆ, ಸುಮಾರು ಒಂದು 3 ತಿಂಗಳಿಂದ ಜನವರಿಯಿಂದ ಮಾರ್ಚ್ವರೆಗೆ ನನಗೆ ಈ ಬುರುಡೆ ಗ್ಯಾಂಗಿನ ಕೆಲವು ಫೇಕ್ ಐಡಿಗಳು, ರಿಯಲ್ ಐಡಿಗಳೆಲ್ಲ ಸೇರಿಕೊಟ್ಟ ವಿಪರೀತ ಕಾಟ. ಅದಕ್ಕೋಸ್ಕರ ಕಾನೂನಾತ್ಮಕವಾಗಿ ಕ್ರಮ ತಗೊಂಡೆ ರಿಯಲ್ ಐಡಿಯ ಮೇಲೆ. 2 FIR ಕೂಡ ದಾಖಲಾಯಿತು. ಈ ಹಿಂದಿನ ವಿಡಿಯೋಗಳಲ್ಲಿ ನೋಡಿದರೆ ವಿಷಯ ಗೊತ್ತಾಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿ ಕೆಲವು ಫೇಕ್ ಐಡಿಗಳಲ್ಲಿ ಹಾರಾಟ ನಡೀತು. ಮೊದಲೊಬ್ಬ ವಿಶ್ವಾಸ್ ಶೆಟ್ಟಿ ಅಂತ ಬಂದ. ಅವನಿಗೆ ಹೆಚ್ಚು ಅಶ್ಲೀಲವಾದ ಪೋಸ್ಟ್ಗಳೇನಿಲ್ಲ, ವ್ಯಾಲಿಡ್ ಪೋಸ್ಟ್ಗಳೇ. ಬಟ್ ನನ್ನ ಮೇಲೆ ಇರೋ ಒಂದು ಆಪಾದನೆ, ನಾನು ಡೀಲ್ ಆಗಿದ್ದೀನಿ, ಧರ್ಮಸ್ಥಳ ಗ್ಯಾಂಗಿಗೆ ಡೀಲ್ ಆಗಿದ್ದೀನಿ, ಒಂದೇ ರಾಗ ಒಂದೇ ತಾಳ ಇವುಗಳದ್ದು. ಸರಿ, ನಾನು ಹೆಚ್ಚು ಅದರ ಬಗ್ಗೆ ವಾದ ಮಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಹಲವಾರು ವಿಡಿಯೋಗಳಲ್ಲಿ ನಾನು ಅದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನನಗೆ ಧರ್ಮಸ್ಥಳದ 5 ಪೈಸೆ ಬೇಡ, ಬುರುಡೆ ಗ್ಯಾಂಗಿದ್ದು 5 ಪೈಸೆ ಬೇಡ. ಸೊ ವಿಚಾರಕ್ಕೆ ಬರೋಣ. ಕೆಲವೊಂದು ಫೇಕ್ ಐಡಿಗಳು 2 ಕಡೆ ಇದೆ. ಡಿ ಗ್ಯಾಂಗಲ್ಲೂ ಬಿ ಗ್ಯಾಂಗಲ್ಲೂ ಫೇಕ್ ಐಡಿಗಳಿವೆ. ನಾನು ಇವರಿಗೆ ಹೆಸರಿಟ್ಟಿದ್ದಂತೆ, ಒಂದು ಅಪ್ಪನಿಗೆ ಹುಟ್ಟಿದವರಲ್ಲ ಇವರು. ಅಪ್ಪ ಅಮ್ಮ ಇಲ್ಲದ ಕೊಚ್ಚೆಯಲ್ಲಿ ಹುಟ್ಟಿದ ಗಲೀಜು ಪ್ರಾಣಿಗಳು ಈ ಫೇಕ್ ಐಡಿಗಳು. ನನ್ನದು ಫೇಕ್ ಐಡಿ ಇದೆ ಅಂದರು. ನನ್ನದು ಫೇಕ್ ಐಡಿ ಯಾವುದೂ ಇಲ್ಲ. ನನ್ನದು ರಿಯಲ್ ಹೆಸರಲ್ಲೇ ಐಡಿ ಇತ್ತು. ರಾಧಿಕಾ ಕಾಸರಗೋಡು, ಅನಿತಾ ಕಾಸರಗೋಡು, ಎರಡೂ ನನ್ನ ಹೆಸರೇ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿದೆ ಹಳೆ ಐಡಿಯಲ್ಲಿ. ನನ್ನ ಲಾಸ್ಟ್ ಐಡಿ ಡಿಆಕ್ಟಿವೇಟ್ ಆಗಿದೆ. ಎಲ್ಲ ಆಗಿದ್ದು ಧರ್ಮಸ್ಥಳ ಕಡೆಯಿಂದ ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಸೊ ಅದರಲ್ಲಿ ಏನಂದರೆ, ಪ್ರತ್ಯೇಕತೆ ಏನಂದರೆ, ನನಗೆ ಎಲ್ಲರ ಅಕೌಂಟ್ ಡೀಟೇಲ್ಸ್ ನೋಡಲಿಕ್ಕಾಗುತ್ತೆ. ನನಗೆ ಪೋಸ್ಟ್ ಮಾಡಿದ್ರೂ ರೀಚ್ ಆಗಲ್ಲ, ಒಂದು 4-5 ಜನರಿಗೆ ಮಾತ್ರ ರೀಚ್ ಆಗುತ್ತೆ. ಹಾಗೆಯೇ ನನ್ನ ಸ್ಟೋರೀಸ್ ಕೆಲವು ವ್ಯೂಸ್ ಆಗುತ್ತೆ, ನನಗೆ ಕೆಲವರಿಗೆ ಮಾತ್ರ ಕಮೆಂಟ್ ಹಾಕ್ಲಿಕ್ಕೆ ಆಗುತ್ತೆ. ಅದರಲ್ಲಿ ಒಂದು ಐಡಿ ಸ್ವಾತಿ ಕುಲಾಲ್ ಅನ್ನುವ ಫೇಕ್ ಐಡಿ. ಇದು ಹೆಣ್ಣಲ್ಲ, ಗಂಡು. ಇನಿಷಿಯಲಿ ಸೌಜನ್ಯ ಹೋರಾಟದಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದ ಐಡಿ. ಮತ್ತು ಮೋದಿ ವಿರೋಧಿ, BJP ವಿರೋಧಿ, ನಾನು ಕೂಡ ಅದೇ ಆಗಿದೆ. ಶ್ರೀರಾಮನ ಮಂದಿರದ ಟೈಮಲ್ಲಿ ನಾವು ಸ್ವಲ್ಪ ವಿರೋಧಿಸಿದವರು, ಮಂದಿರ ಆಗ ಬೇಕಿರಲಿಲ್ಲ ಅಂತ. ಸೊ ಆವಾಗ ನನಗೆ ಕೆಲವರು ಕಾಲ್ ಮಾಡಿದ್ದು ಕೇಳಿದ್ದು, ಯಾರು ಮೇಡಮ್ ಅದು ಸ್ವಾತಿ ಕುಲಾಲ್ ಐಡಿ, ಅವರು ಶ್ರೀರಾಮನ ಬಗ್ಗೆ ಬರೀತಾರೆ, ನಮಗೆ ಸಹಿಸಲಿಕ್ಕೆ ಆಗೋದಿಲ್ಲ ಅಂತ. ನಾನು ಹೇಗೋ ಸಮಾಧಾನ ಮಾಡಿದೆ, ಇಲ್ಲ ನಮ್ಮ ಪರವಾಗಿ ಇದ್ದಾರೆ, ಸೌಜನ್ಯ ಪರ ಇದ್ದಾರೆ ಅಂತ. ಈ ಗಂಡಸು ಅವನಲ್ಲ, ಅವಳಲ್ಲ, ಅವನು. ಇದು ಗಂಡು ಅಲ್ಲ, ಹೆಣ್ಣು ಅಲ್ಲ, ಹಾಗಂತ ಟ್ರಾನ್ಸ್ಜೆಂಡರ್ ಅಂತಲ್ಲ, ಅವರಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಅದರಲ್ಲೂ ಬರದ ಒಂದು ವರ್ಗ ಇದು. ಆ್ಯಕ್ಚುಲಿ ಇವನು ಗಂಡು, ಹೆಣ್ಣಿನ ಹೆಸರಲ್ಲಿ ಬರ್ತಾನೆ. ಒಂದು AI ಫೋಟೋ ಕ್ರಿಯೇಟ್ ಮಾಡ್ತಾನೆ. ನನಗೆ ಅಳಬೇಕು ನಗಬೇಕು ಅನಿಸಲ್ಲ. ಒಂದು 2-3 ದಿವಸದಿಂದ ವಿಶೇಷವಾಗಿ ಒಂದು ಫೇಸ್ಬುಕ್ಕಲ್ಲಿ ಕಾಕ್ರೋಚ್ ಪಾರ್ಟಿ ಶುರುವಾಗಿದೆ. ಸೊ ಈ ಗಂಡಸು ಕಾಕ್ರೋಚ್ ಪಾರ್ಟಿಗೆ ಸೇರಿಸ್ಕೊಂಡು ಒಂದು ನೋಡಿ, ಅದರ ಐಡಿ ನೋಡಿ, ಸ್ವಾತಿ ಕುಲಾಲ್ ಅಂತ ಸರ್ಚ್ ಮಾಡಿ, ಈ ಒಂದು ಫೋಟೋ ಹಾಕ್ಕೊಂಡು, ಆಯಿತಾ, ಇದು ಹೆಣ್ಣು AI ಕ್ರಿಯೇಟೆಡ್ ಒಂದು ಫೋಟೋ ಹಾಕ್ಕೊಂಡು ಸ್ವಾತಿ ಕುಲಾಲ್ ಇಂಡಿಯಾ ನ್ಯಾಷನಲ್ ಸೆಕ್ರೆಟರಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಫೋಟೋ ಹಾಕಿದೆ. ಇರಲಿ ಬಿಡಿ, ನನಗೇನು ಬೇಜಾರಿಲ್ಲ. ಯಾವ ಪಾರ್ಟಿ ಆಗಲಿ, ಕಾಕ್ರೋಚ್ ಪಾರ್ಟಿ, BJP, ಕಾಂಗ್ರೆಸ್, ನನಗೆ ಅದು ಸಂಬಂಧಪಟ್ಟಿದೆ ಅಲ್ಲ. ನಾನಿಲ್ಲಿ ರಾಜಕೀಯ ಮಾತಾಡೋಕ್ಕೆ ಬಂದಿರೋದಲ್ಲ, ಕಾಕ್ರೋಚ್ ಪಾರ್ಟಿಯ ಬಗ್ಗೆ ಮಾತಾಡಲಿಕ್ಕೂ ಬಂದಿರೋದಲ್ಲ. ಸೊ ನಾನು ಈ ಗಂಡಸು, ಸ್ವಾತಿ ಅಂದ ಕಾರಣ ಹೆಂಗಸು ಅಂತಲೇ ಬರುತ್ತೆ. ಈ ಗಂಡಸು ಕೆಲವೊಂದು ಪೋಸ್ಟ್ಗಳನ್ನು ನನ್ನ ಬಗ್ಗೆ ಹಾಕಿತ್ತು. ಒಂದು, ಫಸ್ಟ್ ಆಫ್ ಆಲ್, ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಟೀಮ್ ಬಿಟ್ಟ ಕೂಡಲೇ ನಾನು ಡಿ ಗ್ಯಾಂಗಿಗೆ ಡೀಲ್ ಆಗಿದ್ದೀನಿ. ದೀಪಕ್ ಶೆಟ್ಟಿ ಅನ್ನೋರು ನನ್ನ ಮೇಲೆ ಬೂದಿ ಎರಚಿದ್ದಾರೆ, ಏನೋ ಮಂಗ ಮಾಡಿದ್ದಾರೆ ಅಂತ ಒಂದು ಪೋಸ್ಟ್ ಆಗ್ತು. ನಾನು ನೋಡಿದ್ದೆ, ಬಟ್ ನನಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ನಾನು ಆ ಐಡಿಯಲ್ಲಿ ಕಮೆಂಟ್ ಹಾಕಿದ್ರೂ ಗೊತ್ತಾಗ್ತಿರ್ಲಿಲ್ಲ. ಇತ್ತೀಚೆಗಷ್ಟೇ ನಾನು ಒಂದು ಫೇಸ್ಬುಕ್ ಐಡಿಯನ್ನು ಕ್ರಿಯೇಟ್ ಮಾಡಿರೋದು. ಯಾಕಂದರೆ ಆ ಶೈಲಜಾ ಅಮರ್ನಾಥ್ಗೆ ಕಮೆಂಟ್ ಹಾಕೋದಕ್ಕೋಸ್ಕರ. ಇಲ್ಲಾಂದರೆ ನಾನು ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಆಗಿ ಇರ್ತಿರ್ಲಿಲ್ಲ, ಯೂಟ್ಯೂಬಲ್ಲಿ ಅಷ್ಟೇ ಇರ್ತಿತ್ತು. ಸೊ ಈ ಸ್ವಾತಿ ಕುಲಾಲ್ ಎಂದ ಒಂದು ಗಂಡಸಿನ ಬಗ್ಗೆ ನಾನು ಒಂದು ಪೋಸ್ಟ್ ಹಾಕಿದೆ. ಹೆಣ್ಣು ಮಕ್ಕಳ ಹೆಸರು ಬಳಸಿ ಫೇಕ್ ಐಡಿ ಕ್ರಿಯೇಟ್ ಮಾಡಿದ ತಿಮರೋಡಿ ತಂಡದ ಸದಸ್ಯ ಇದು. ನನ್ನ ಬಗ್ಗೆ ಕೆಲವೊಂದು, ನಿನ್ನ ಬಗ್ಗೆ ದಾಖಲೆ ಇದೆ, ಬಿಡುಗಡೆ ಮಾಡ್ತೀನಿ. ಅವತ್ತು ಅವರು ಹೇಳಿದ್ದದೇ, ಇವರು ಹೇಳಿದ್ದದೇ, ಬಿಡುಗಡೆ ಮಾಡಿ ಅಂತ ನಾನು ಹೇಳ್ತದ್ದೆ. ಯಾಕಂದರೆ ನನಗೆ ಗೊತ್ತು ಇವರಲ್ಲಿ ಏನು ಕರ್ಮ ದಾಖಲೆನೂ ಇಲ್ಲ. ಅಂಥ ಒಂದು ಹಿನ್ನೆಲೆಯಿಂದ ಬಂದವಳು ನಾನಲ್ಲ. ನನಗೆ ಸೌಜನ್ಯ ಹೋರಾಟಕ್ಕೆ ಬರುವವರೆಗೆ ಒಂದು ಒಳ್ಳೆಯ ಹೆಸರು ಸಮಾಜದಲ್ಲಿ, ಆಫೀಸಲ್ಲಾಗಲಿ, ಫ್ಯಾಮಿಲಿಯಲ್ಲಿ ಆಗಲಿ ಇತ್ತು. ಇವಾಗಲೂ ಇದೆ, ಏನು ಅದಕ್ಕೇನಿದಿಲ್ಲ. ಈ 4 ಕಚಡಗಳು 7ನೇ ಕ್ಲಾಸ್ ಕಲಿತ ಮುಖಂಡ ಇರುವ ಟೀಮ್ ತಿಮರೋಡಿಯ ಸದಸ್ಯರು ಮಾಡುತ್ತಿರುವ
ಫೇಕ್ ನಾಟಕಗಳು ಇದೆಲ್ಲ ಎಲ್ಲರಿಗೂ ಗೊತ್ತು ಯಾರು ಅಂತ. ಒಂದು ಈ ಐ ಡಿ ಮತ್ತು ಇನ್ನೊಂದು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಸತ್ಯಮೇವ ಜಯತೆ ಜಸ್ಟಿಸ್ ಫಾರ್ ಸೌಜನ್ಯ, ಈ ಒಂದು ಐ ಡಿ, ಇದು ಎರಡು ನನ್ನ ಹಿಂದೆ ಬಿದ್ದಿದೆ. ಇನ್ನೊಂದು ಉಜಿರೆ ಟೈಗರ್ ಇತ್ತು, ಒಂದೇ ಒಂದು ಪೋಸ್ಟಲ್ಲಿ ಓಡಿಸಿದೆ, ಹೋಯ್ತದು, ನನಗೆ ಶಾಪ ಹಾಕಬೇಡಿ ಅಂತ ಹೋಯ್ತು. ವಿಶ್ವಾಸ ಶೆಟ್ಟಿದು ಹೋಯ್ತು. ಇದೆರಡು ಐ ಡಿ ನನ್ನ ಹಿಂದೆ ಬಿದ್ದಿದೆ, ಆಯಿತಾ. ಸೊ ಅವಾಗ ಅದು ಈ ಒಂದು ಹೆಣ್ಣಿಗೆ ನ್ಯಾಯ ಅಂತ ಇವುಗಳ ಹೋರಾಟ, ಯಾವುದು ಸೌಜನ್ಯ ಹೆಣ್ಣುಗಳ ಹೆಸರು ಇಟ್ಕೊಂಡು ಇವುಗಳ ಹೋರಾಟ ಮಾಡೋದೇನು, ಹೋರಾಟದಲ್ಲಿರುವ ಇತರ ಹೆಣ್ಣು ಮಕ್ಕಳ ತೇಜೋದು. ಈ ಥರದ್ದಲ್ಲ, ಸದ್ಯಕ್ಕೆ ನಾನು ಟಾರ್ಗೆಟ್. ಯಾಕೆಂದರೆ ನಾನು ಇವರ ಮುಖಂಡನ ವಿರುದ್ಧ ತಿರುಗಿ ನಿಂತೆ ಅಲ್ವಾ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ, ಅದಕ್ಕೋಸ್ಕರ. ಮತ್ತು ಇದು ಹಾರಾಟ ಮಾತ್ರ ಅಲ್ಲ, ಒಂಥರ ಚೀರಾಟ, ಕೂಗಾಟ, ಇವುಗಳದೆಲ್ಲ ಫೇಸ್ಬುಕ್ ಪೇಜಲ್ಲಿ. ಇವರ ಪೋಪಿ ಕಾಲ ಅಂತ ಹೇಳ್ತೀನಿ ನಾನು ತುಳುವಲ್ಲಿ. ಇವಾಗ ಹೋಗುವ ಕಾಲ, ಅಂತ್ಯಕಾಲ ಹತ್ತಿರ ಬಂದಂಗೆ ನನ್ನಲ್ಲಿ ಕಾದಾಡಲಿಕ್ಕೆ ಬರುತ್ತೆ. ನನ್ನಲ್ಲಿ ಕಾದಾಡಲಿಕ್ಕೆ ಬಂದ ಕೂಡಲೇ ಅದು ಮಟ್ಟ ಶಾಕುತ್ತೆ. ಸೊ ಈ ಗಂಡಸಿನ ಕೊಬ್ಬನ್ನು ಇಳಿಸುವ ಟೈಮು. ನನಗೆ ವಿಚಿತ್ರ ಅಂದರೆ ಇದಕ್ಕೆ ಬಂದ ಎಲ್ಲ ಕಮೆಂಟ್ಗಳು ಆ ಐಡಿಯಾ ವಿರುದ್ಧನೇ ಇತ್ತು. ಕೊನೆಗೆ ಈ ಹೆಂಗಸಿದ್ದು ಎಂಟ್ರಿ ಆಗುತ್ತೆ, ಮೇ ಬಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೆ. ನಾನು ನೋಡಿರಲಿಲ್ಲ, ನಾನು ಇವತ್ತು ಕೆಲವು ಕಮೆಂಟ್ಗಳನ್ನು ನೋಡ್ತಾ ಹೋದೆ, ನಾನು ಇನ್ನೂ ಸಹ ನೋಡಿಲ್ಲ. ನನಗೆ ಆ ಕಮೆಂಟ್ ನೋಡಿದರೆ ನಗು ಬಂತು. ಸೊ ಇವಳು ಈ ವಿಷಯದಲ್ಲಿ, ನಾನು ಪ್ರಶಾಂತ್ PRS ಬಗ್ಗೆ ಯಾವತ್ತೂ ಕ್ಲೋಸ್ ಮಾಡಿದ ಚಾಪ್ಟರು, ಮೆಸೇಜ್ ಮಾಡ್ತೀನಿ, ನಾನು ನಾರ್ಮಲ್ ಮೆಸೇಜ್ ಮಾಡ್ತೀನಿ, ಬಟ್ ಹೀ ವಿಲ್ ನೆವರ್ ಲಿಪ್ಪೆ. ನಮಗಿಬ್ಬರಿಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ಫೆಬ್ರವರಿ 5 ನಂತರ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಮತ್ತು ಆ ಏಪ್ರಿಲ್ 2ಕ್ಕೆ ನಾನು ಅವರಿಗೆ ಕೋಟಬೆಲೆ ಸ್ಟೇಷನಲ್ಲಿ ನಾವು ಒಂದು ಕಂಪ್ಲೇಂಟ್ ವಿಚಾರದಲ್ಲಿ ನಾವು ಮಾತಾಡಿದ್ದು. ಅದು ಆ ವ್ಯಕ್ತಿ ನನ್ನಿಂದ ಫೇಸ್ ಟು ಫೇಸ್ ಮಾತಾಡಿಲ್ಲ, ನಮಗಲ್ಲಿ ದೊಡ್ಡದು ಕಾಳಗನೇ ಆಗಿದೆ, ಅದು ಬಿಡಿ, ಆ ಮ್ಯಾಟ್ರ್ ಕ್ಲೋಸ್ ಆಗಿದೆ. ಆದರೂ ನಾನು ಸುಮ್ಮನೆ ಕೆಲವೊಂದು ಮೆಸೇಜ್ಗಳನ್ನು ಅವರಿಗೆ ಹಾಕ್ತೀನಿ, ಅದು ಅವರಿಗೆ ಹೋಗುತ್ತೋ ನಂಗೆ ಗೊತ್ತಿಲ್ಲ. ಬಟ್ ನನ್ನನ್ನು ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ನನ್ನನ್ನು ಬ್ಲಾಕ್ ಮಾಡಿದ್ದಾರೆ. ಇಡೀ ಅದು ಮ್ಯಾಟರು. ಆ ಮ್ಯಾಟ್ರನ್ನು ಕೆದಕಿ ಈ ಗಂಡಸು ಒಂಥರ ವಿಕೃತ ಕಾಮಿಗಳು, ಈ ಹೋರಾಟದಲ್ಲಿರುವಗಳೆಲ್ಲ ವಿಕೃತ ಕಾಮಿಗಳು, ಎಲ್ಲರಲ್ಲ, ಕೆಲವೊಂದು ಅನ್ಎಜುಕೇಟೆಡ್ ಫೆಲೋಸ್ ಇದ್ದಾವೆ, ಅನ್ಕಲ್ಚರ್ಡ್ ಅನ್ಎಜುಕೇಟೆಡ್ ಫೆಲೋಸ್. ಇವಳು ಕೆಲವೊಂದು ಕಮೆಂಟ್ ಹಾಕಿದ್ದಾಳೆ. ಆ ಕಮೆಂಟ್ಗೆ ನನಗೆ ನೋಡಿ, ನನಗೆ ಒಂಥರ ಒಂದು ಏನು ಹೇಳಬೇಕು ಗೊತ್ತಾಗಿಲ್ಲ. ನೀವು ನೋಡಿ, ಆ ಕಮೆಂಟ್ಗಳನ್ನು ನೋಡಿ. ನಾನು ಆ ಪೋಸ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಆ ಫೇಸ್ಬುಕ್ ಪೋಸ್ಟನ್ನು. ಅವಳದು ಅಕೌಂಟ್ ಪಬ್ಲಿಕ್ ಇದೆ, ಸೊ ನನ್ನ ಒಂದು ಸ್ಥಿತಿಯ ಬಗ್ಗೆ ಹೇಳ್ತಾಳೆ. ವಾಸ್ತವ ಪ್ರಪಂಚದ ಒಂಟಿತನಂತೆ, ನಿರಾಸೆಂತೆ ಅಥವಾ ವೈಫಲ್ಯಗಳಿಂದ ತಪ್ಪಿಸಿಕೊಳ್ಳಲು ತಮ್ಮದೇ ಆದ ಒಂದು ಸುಂದರ ಕಾಲ್ಪನಿಕ ಪ್ರಪಂಚ ಸೃಷ್ಟಿ ಮಾಡ್ತೀನಂತೆ ನಾನು. ಮತ್ತು ಒಂದು ವ್ಯಕ್ತಿಯ ಬಗ್ಗೆ ಬರೆಯೋದು, ಅವರ ಬಗ್ಗೆ ಯೋಚಿಸುವುದು, ಅವರ ಬಗ್ಗೆ ಏನೇನೋ ಬರೆದಿದ್ದಾಳೆ. ನನಗೆ ತುಂಬ ಓದಲಿಕ್ಕೆ ಟೈಮ್ ಇಲ್ಲ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಇವಳ ಈ ಪೋಸ್ಟನ್ನು ಹಾಕ್ತೀನಿ, ಲಿಂಕನ್ನು ನೀವು ಓದ್ಕೊಳ್ಳಿ, ಆಯಿತಾ. ಸೊ ಇದರಲ್ಲಿ ಮುಂದುವರಿಯೋದು ಅಂತ ಒಂದಿಷ್ಟ ಬರೀತೋದ್ಲಿ, ಎಲ್ಲೋ ಕಾಪಿ ಪೇಸ್ಟ್ ಮಾಡಿ ಬರೆದಿದ್ದಾಳೆ, ಆಯಿತಾ. ನೆಕ್ಸ್ಟ್, ಅನಿತಾ ಕಾಸರಗೋಡು ಎಂಬ ಎಮ್ಮೆಗೆ ತನ್ನ ಪ್ರಶಾಂತ್ ಜೊತೆಗಿನ ಸಂಬಂಧದ ಪುಟಗಳನ್ನು ತಿರುವಿ ಹಾಕಿದಷ್ಟು, ಅದರ ಬಗ್ಗೆ ಬರೆದಷ್ಟು ಏನೇನೋ ಬರೆದೆ. ನನಗೆ ಅದು ಓದಲಿಕ್ಕೆ ಇಷ್ಟ ಇಲ್ಲ. ಸೊ ತುಂಬ ಇದೆ, ಉದ್ದ, ಅದು ಲಾಂಗ್ ಆಗುತ್ತೆ ವಿಡಿಯೋ. ಸೊ ಇದನ್ನು ಹಿಡ್ಕೊಂಡು ನನಗೆ ಒಂದು ಗಂಭೀರ ಮಾನಸಿಕ ಮನಸ್ಥಿತಿಯ ಬಗ್ಗೆ ಬರೆದಿದ್ದಾನೆ. ಇತಂತಹ ಸಂಕೀರ್ಣ ಮಾನಸಿಕ ಸ್ಥಿತಿಯಲ್ಲಿರುವ ವ್ಯಕ್ತಿಗಳು ತಮಗಿಂತ ಉನ್ನತ ಸಾಮಾಜಿಕ ಮಟ್ಟದಲ್ಲಿರುವ ಬುದ್ಧಿವಂತರಾದ, ಮೇ ಬಿ ಇದು ಉನ್ನತ ಸಾಮಾಜಿಕ ಸ್ಥಿತಿಯಲ್ಲಿ ಬುದ್ಧಿವಂತರಾದಂದಿದ್ದು ನೀನು ಪ್ರಶಾಂತಿಗೆ ಅಂದರೆ ತಪ್ಪು, ಆತನಿಗೆ ನನ್ನಷ್ಟು ಬುದ್ಧಿ ಇಲ್ಲ, ಆಯಿತಾ. ಸೆಲೆಬ್ರಿಟಿಗಳು, ವೈದ್ಯರು, ಸಹೋದ್ಯೋಗಿಗಳು, ಹೆಸರಾಂತ ಆ್ಯಂಕರ್ ಪರ್ಸನ್, ಇವರನ್ನೆಲ್ಲ ಅವರು ನನ್ನನ್ನು ಪ್ರೀತಿಸ್ತಿದ್ದಾರೆ ಎಂತೆಲ್ಲ ಹೇಳಿ ಇವಳಿಗೆ ತಲೆ ಕೆಟ್ಟೋಗಿದೆ ಇವಳಿಗೆ. ತುಂಬ ಇದೆ, ಇದು ನನಗೆ ಓದಲಿಕ್ಕೆ ಆಗ್ತಿಲ್ಲ. ಮತ್ತು ಒಂದು ಎರಟೋಮೇನಿಯಾ ಅಥವಾ ಒಂದು ರೀತಿಯ ಭ್ರಮಾತ್ಮಕ ಅಸ್ವಸ್ಥತೆ, ಡಿಲ್ಯೂಷನಲ್ ಡಿಸಾರ್ಡರ್ ಎಂದು ಗುರುತಿಸಲಾಗುತ್ತದೆ. ನಾನು ಮುಂದುವರಿಯಲಿ ಅಂತ ಹಾಕಿದ್ದೀನಿ. ಯಾಕಂದರೆ ನನಗೆ ಇದನ್ನು ನೋಡಿ ಅಳಬೇಕು ನಗಬೇಕು ಅಂತ ಗೊತ್ತಾಗಿಲ್ಲ. ಇಂತಹ ವ್ಯಕ್ತಿಗಳಿಗೆ ಇನ್ನೂ ಬರೆದಿದ್ದಾನೆ, ಅದು ಗಂಡಸು. ಯಾವುದೇ ಸೂಕ್ತ ಕಾರಣವಿಲ್ಲದೆ ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೂ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲಿಸುವುದು. 2 FIR ಮಾಡಿದ್ದೇನೆ ಮಗನೇ ನಾನು, ಅಣ್ಣ ಬಾಂಡ್ ಮತ್ತು ಅವನ ಟೀಮ್ ವಿರುದ್ಧ, ಆಯಿತಾ. ತನಗೆ ನ್ಯಾಯ ಸಿಗಬೇಕು ಅಂತ ಹಠ ಬಿದ್ದು ಸಣ್ಣ ವಿಷಯಗಳಿಗೂ ಪೊಲೀಸ್ ಠಾಣೆ ಕೋರ್ಟ್ಗಳಿಗೆ ಅಲೆಯುತ್ತಾರೆ. ತಮ್ಮ ಇಡೀ ಜೀವನವನ್ನು ಕೇಸ್ ಹಾಕುವುದರಲ್ಲೇ ಕಳೆಯುತ್ತಾರೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ಕ್ವೆರುಲೆಂಟ್ ಪ್ಯಾರಾನೋಯಿಡಾ ಇದು ಎಲ್ಲಿಂದಲೂ ಕಾಪಿ ಪೇಸ್ಟ್ ಮಾಡಿದ್ದು ಚಾಟ್ GPT ಅಲ್ಲೋ ಗೂಗಲಿಂದಲೂ ಕಾಪಿ ಪೇಸ್ಟ್ ಮಾಡಿದ್ದು, ಆಯಿತಾ. ತಮಗೆ ಹಾನಿ ಮಾಡಲು ಸಂಚು ಹೂಡುತ್ತಿದ್ದಾರೆ ಎಂಬ ಅತಿಯಾದ ಸಂಶಯ ಇವರನ್ನು ಕಾಡುತ್ತದೆ. ಮತ್ತು ಪದೇ ಪದೇ ಪೊಲೀಸರ ಮೊರೆ ಹೋಗ್ತಾರೆ. ಇಂಥ ಡಿಸಾರ್ಡರ್ ಇರುವವರಿಗೆ ಸಮಾಜದಲ್ಲಿ ಕುಟುಂಬದಲ್ಲಿ ಸೂಕ್ತ ಗಮನ ಸಿಗದೇ ಇರುವಾಗ
ತಾವು ಮುಖ್ಯ ವ್ಯಕ್ತಿ ಅಂತ ತೋರಿಸಿಕೊಳ್ಳಿ ಇಂತಹ ಹಾದಿ ಸಿಡಿಯುತ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಅಧಿಕಾರಿಗಳಿಗೆ ಮಾತಾಡೋದು ಒಂದು ರೀತಿಯ ತೃಪ್ತಿ ಅಹಮನ್ನು ನೀಡುತ್ತದೆ. ಇಂತಹ ಲಕ್ಷಣಗಳು ನನ್ನಲ್ಲಿದೆ ಅಂತೆ. ಸೊ ಕೇವಲ ಕಾಟ ಕೊಡುವರೆಂದು ನಿರ್ಲಕ್ಷಿಸುವ ಅಥವಾ ಕೋಪಿಸಿಕೊಳ್ಳುವ ಬದಲು ಅವರಿಗೆ ಸೂಕ್ತ ಮನೋವೈದ್ಯರ ಚಿಕಿತ್ಸೆ, ಕೌನ್ಸಿಲಿಂಗ್ ಅಗತ್ಯ ಇರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸರಿಯಾದ ಚಿಕಿತ್ಸೆಯಿಂದ ಇವರ ಗೀಳನ್ನು ನಿಯಂತ್ರಿಸಬಾರದು, ಮುಂದುವರಿಯುವುದು ಅಂತ ಬರೀತಾಳೆ. ನಾನು ಎಲ್ಲದಕ್ಕೂ ಮುಂದುವರಿಯಲಿ ಅಂತ, ಯಾಕಂದರೆ ನನಗೆ ನಗು ಬರುತ್ತೆ ಇದನ್ನು ಓದಿ. ನೆಕ್ಸ್ಟ್ ಪುನಃ ಕಮೆಂಟ್ ಹಾಕ್ಲಿಲ್ಲ, ಒಂದು 10 ಕಮೆಂಟನ್ನು ಹಾಕಿ ಹೋಗ್ತಾನೆ ಇವನು. ಆಯಿತಾ, ಈ ಕಮೆಂಟ್ ಓದಿದ ನಂತರ ಅನಿತಾ ಈ ಬಗ್ಗೆ ಇನ್ನಷ್ಟು ಬರೆಯಲೆಂದು ಹಂಬಲಿಸಿ ಮತ್ತೆ ಕೆದಕುತ್ತಾ ಬರುತ್ತಾಳೆ. ಅದು ಎಷ್ಟು ಮುಂದುವರಿತದೆ ಅಂದರೆ ತಾನು ಆ ಲಾಡ್ಜಿನ ಕತೆ ಇದನ್ನೆಲ್ಲ ಹೇಳ್ತಾನಂತೆ. ಇಲ್ಲಿ ಅದು ನನಗೆ ಓದಿ ಸಾಕಾಯಿತು ಮಾರೆ. ಅದು ನೀವು ನೋಡ್ಕೊಳ್ಳಿ ನನ್ನ ಫೇಸ್ಬುಕ್ ಪೋಸ್ಟ್ಗಳನ್ನು, ನನ್ನ ಪೋಸ್ಟನ್ನು ಅದಕ್ಕೆ ಒಂದು ತುಂಬ ಲೈಕ್ ಬಂದಿದೆ, ತುಂಬ ಕಮೆಂಟ್ಗಳು ಇಂಟ್ರಾಕ್ಟಿವ್ ಆದ ಪೋಸ್ಟ್ ಅದು. ಯಾಕಂದರೆ ಒಂದು ವಿವಾದಾತ್ಮಕ ಕಾಕ್ರೋಚ್ ಪಾರ್ಟಿ, ಒಂದು ಸ್ವಾತಿ ಕುಲಾಲ್ ಎಂಬ ಐಡಿ, ಇದು ತುಂಬ ಟಾರ್ಗೆಟೆಡ್ ಇದೆ. ಸೊ ಈ ಐಡಿ BJP ಅಗೇನ್ಸ್ಟ್ ಇದೆ. ಓಕೆ, ಸೊ ಇದರ ಡೀಟೇಲ್ಸು, ಇದರ ಒಂದು ಮಾನಸಿಕ ಸ್ಥಿತಿ ಅರ್ಥ ಮಾಡ್ಕೋಬೇಕು ನೀವು. ನನಗೆ ನಗು ಬರೋದು ಬುರುಡೆ ಗ್ಯಾಂಗಿನ ಸದಸ್ಯರ ಬಗ್ಗೆ, ಬೇಜಾರು ಆಗುತ್ತೆ ಒಮ್ಮೊಮ್ಮೆ, ಅಯ್ಯೋ ಪಾಪ ಅನಿಸ್ತದೆ. ಯಾಕಂದರೆ ಮುರುಡೆ ಗ್ಯಾಂಗಿನ ಅಧ್ಯಕ್ಷ ನಾಪತ್ತೆ, ನಿಮ್ಗೆ ಗೊತ್ತಿರ್ಬೋದು. ಮಹಾಧ್ಯಕ್ಷರು ನಾಪತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತೆ. ನಾನು ಕೆಲವರಲ್ಲಿ ವಿಚಾರಿಸಿದೆ ಅವತ್ತಿನ. ನೆಕ್ಸ್ಟ್ ಗಿರೀಶ್ ಮಟ್ಟಣ್ಣನವರು ಅಲ್ಲೊಂದು ಇಲ್ಲೊಂದು ಲೈವಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತು ಯಾವ ಹೋರಾಟಗಾರರು ಆ್ಯಕ್ಟಿವ್ ಆಗಿದ್ದಂಗಿಲ್ಲ. ಯೂಟ್ಯೂಬ್ಗಳು ಯಾವಾಗಾದ್ರೊಮ್ಮೆ ಎಚ್ಚೆತ್ತುಕೊಳ್ಳುತ್ತದೆ, ಒಂದು 4 ಮಾತು ಸೌಜನ್ಯ ಹೇಳಿ. ಯಾಕಂದರೆ ಅನ್ನದ ಕಾಸು ಮಾರೆ. ಈಗ ನನ್ನದೇ ಯೂಟ್ಯೂಬಲ್ಲಿ ಚಾನಲಲ್ಲಿ ನೋಡಿದ್ರು, ನಾನು ಸೌಜನ್ಯ ಧರ್ಮಸ್ಥಳ ತಿಮರೋಡಿ ಎಂಬ ಒಂದು ಕ್ಯಾಪ್ಷನ್ ಹಾಕಿದರೆ ಮಾತ್ರ ಯೂಟ್ಯೂಬ್ ರನ್ ಆಗೋದು. ಇಲ್ಲಾಂದರೆ ಇದು ನಾನು ನೀಟ್ ಎಕ್ಸಾಮ್ ಬಗ್ಗೆ ಹೇಳಿದೆ, ಕೆಲವೊಂದು ವಿಚಾರ ಬಗ್ಗೆ ಹೇಳಿದೆ, ಅದು ಯಾರಿಗೂ ಜನರಿಗೂ ಬೇಡ. ಓಕೆ, ನಾನಿದು ಬೇಕು ಅಂತ ಆ ವಿಷಯ ಮಾತಾಡಿದಲ್ಲ. ಇಂತಹ ಒಂದು ವಿಕೃತ ಖಾಮಿಗಳು ಸೌಜನ್ಯ ಹೋರಾಟದಲ್ಲಿ ಇದ್ದಾರೆ. ಈ ವ್ಯಕ್ತಿಗಳಿಗೆ, ಈ ಸ್ವಾತಿ ಕುಲಾಲ್ ಅನ್ನೋ ಗಂಡಸಿಗೆ, ಹೆಣ್ಣಿನ ಹೆಸರಲ್ಲಿರುವ ಗಂಡಸಿಗೆ ಮುಖ ತೋರಿಸಲಿಕ್ಕೆ ಧೈರ್ಯ ಇಲ್ಲ. ಯಾವುದೋ AI ಕ್ರಿಯೇಟೆಡ್ ಫೋಟೋವನ್ನು ಹಾಕಿದ್ದಾನೆ. ಆಯ್ತಪ್ಪ, ನೀನು ಒಂದೇ ಅಪ್ಪನಿಗೆ ಹುಟ್ಟಿದ್ರೆ ನಾನೊಂದು ಡೈಲಾಗ್ ಅದು, ನೀನು ಮುಖ ತೋರಿಸಪ್ಪ, ನಂತರ ಒಂದು ಲೈವಲ್ಲಿ ಮಾತಾಡು, ಇಲ್ಲಾಂದರೆ ನೀನೊಂದು ಒರಿಜಿನಲ್ ಫೋಟೋ ಹಾಕು. ಹೆಣ್ಣಾದರೆ ಹೆಣ್ಣಿಗೊಂದು ರೂಪ ಇರುತ್ತೆ ತಾನೆ, ಅದನ್ನು ಹಾಕ್ಬೋದಲ್ಲ. ಅದಕ್ಕೂ ಕೇಳಲ್ಲ ಈ ಗಂಡಸು. ಇದೊಂದು ವಿಚಿತ್ರ ಪ್ರಾಣಿ. ಅಬ್ಸರ್ವ್ ಮಾಡಿ ಸ್ವಾತಿ ಕುಲಾಲ್ ಎಂಬ ಐಡಿಯನ್ನು. ಆವಾಗ ನನ್ನ ವಾಲಿಗೆ ಬಂದು ನನ್ನ ಬಗ್ಗೆ ಕಮೆಂಟ್ ಹಾಕ್ತಾ ಬರುತ್ತೆ. ಸೊ ಈ ಫೇಕ್ ಐಡಿಗೆ ವಿಜಯ ನಾರವಿ ಎಂಬ ಹೆಂಗಸಿನ ಒಂದು ಕಾಂಟ್ಯಾಕ್ಟ್ ಇದೆ. ಮೇ ಬಿ ಅವಳು ಮೆಸೇಜ್ ಮಾಡ್ತಾ ಇರ್ಬೋದು. ಶೈಲಜನ ಅಮರನಾಥಿದ್ದು ಲಿಂಕನ್ನು ಶೇರ್ ಮಾಡ್ತಾಳೆ. ಅಂದರೆ ಇವುಗಳದ್ದು ದೊಡ್ಡದೊಂದು ಗ್ಯಾಂಗ್ ಇದೆ. ಮೇ ಬಿ ಐ ಥಿಂಕ್ ಅಂಬಿಕಾ ಮೇಡಮ್ಗೆ ಈ ಐಡಿ ಬಗ್ಗೆ ಗೊತ್ತಿರಬೇಕು. ನಾನು ಅವತ್ತೇನೋ ಹೇಳಿದಾಗ ಅವರು ಹೇಳಿದರು, ನಾನು ಅವಳಿಗೆ ಹೇಳ್ತೀನಿ ಅಂದರು. ಮೇ ಬಿ ಹೆಣ್ಣ ಗಂಡ ನನಗೆ ಗೊತ್ತಿಲ್ಲ, ನನ್ನ ವಿಷಯಕ್ಕೆ ಬಂದಿದ್ದಾಳೆ ಅಂತ ಹೇಳಿದೆ. ಅಂಬಿಕಾ ಮೇಡಮ್ಗೆ ನಂದು ಪ್ರಶಾಂತಿದು ಎಲ್ಲ ಮ್ಯಾಟ್ರ್ ಗೊತ್ತು, ಅದು ಕ್ಲೋಸ್ ಆಗಿದ್ದು ಗೊತ್ತು. ನಾನು ಅವರಿಗೆ ಪ್ರತಿಯೊಂದು ಅಂಬಿಕಾ ಮೇಡಮ್ ಮತ್ತು ಪ್ರಸನ್ನಕ್ಕನಲ್ಲಿ ನಾನು ಎಲ್ಲ ವಿಷಯವನ್ನು ಹೇಳಿದ್ದೀನಿ. ಅದು ಬಿಟ್ಟರೆ ನಮ್ಮ ವಿಚಾರಗಳನ್ನು ನಾನು ಹಂಚಿಕೊಂಡಿರೋದು ರವಿಕಾ ಅವ್ರ ಹತ್ರ. ಅಲ್ಪ ಸ್ವಲ್ಪ ಮಹೇಶ್ ಅಣ್ಣನಿಗೆ ಗೊತ್ತು. ಆದರೆ ಮಹೇಶ್ ಅಣ್ಣನ ಮನಸ್ಸಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಕ್ರಿಯೇಟ್ ಆಗಿದೆ. ಅದು ಕ್ರಿಯೇಟ್ ಮಾಡಿದ್ದು ಅವರ ಸಂಗಡಿಗರು, ಅನ್ಎಜುಕೇಟೆಡ್ ಫೆಲೋಸ್ ಇದ್ದಾರಲ್ಲ, ಅದರಲ್ಲಿ ಅನ್ಎಜುಕೇಟೆಡ್ ಅನ್ಕಲ್ಚರ್ಡ್ ಫೆಲೋಸ್ ಮಹೇಶ್ ಅಣ್ಣನ ತಲೆಗೆ ಏನೋ ತುಂಬಿ ಇಟ್ಟಿದ್ದಾರೆ. ಇವರದ್ದು ಡೆಲ್ಲಿಯಿಂದಲೇ ಸ್ಟಾರ್ಟ್ ಆಗಿತ್ತಂತೆ. ಏನು ಸ್ಟಾರ್ಟ್ ಆಗಿದ್ದು? ಪ್ರಶಾಂತ್ PRS ಇಸ್ ಎ ನಾರ್ಮಲ್ ಯೂಟ್ಯೂಬರ್, ಆಯಿತಾ. ಅಜಯ್ ಅಂಚನ್ ಇದ್ದಾನೆ, ಸಂಚಾರಿ ಸ್ಟುಡಿಯೋ ಇದ್ದಾನೆ, ಯುನೈಟೆಡ್ ಮೀಡಿಯಾ, ಹೀಗೆ ಸೌಜನ್ಯ ಪ್ರಕರಣದಲ್ಲಿ ಧ್ವನಿ ಎತ್ತಿದ ಕೆಲವು ಯೂಟ್ಯೂಬರ್ಸಲ್ಲಿ ಪ್ರಶಾಂತ್ PRS ಒಬ್ಬರು. ಡೆಲ್ಲಿಯಲ್ಲಿ ನಾವು ಫಸ್ಟ್ ಟೈಮ್ ಮೀಟ್ ಆಗಿದ್ದು ಹೌದು. ಅವರಾಗಿ ಮಾತಾಡಿಸ್ಕೊಂಡು ಬಂದರು, ಅವರನ್ನು ಪರಿಚಯ ಮಾಡಿಕೊಂಡ್ರು, ಅವರ ನಂಬರನ್ನು ಶೇರ್ ಮಾಡಿದ್ದಾರೆ. ಸೊ ನಾನು ಅವರ ನಂಬರ್ ಸೇವ್ ಮಾಡಿಟ್ಕೊಂಡು ಅಲ್ಲಿ ನಂದು ಬೈಟ್ ತಗೊಂಡಿದ್ದಾರೆ ಅವರು. ನನ್ನದು ಮಾತ್ರ ಅಲ್ಲ, ಶಶಿಕಲಾಕ್ಕನ್ನು ಕೊಟ್ಟಿದ್ದಾರೆ. ಕೆಲವರದ್ದು ಬೈಟ್ ತಗೊಂಡಿದ್ದಾರೆ ಅಲ್ಲಿ ದೆಹಲಿಯಲ್ಲಿ ನಮ್ಮದು ಪ್ರತಿಭಟನೆ ಆದಾಗ. ಇಷ್ಟೊಂದು ವಿಚಾರ ಬಿಟ್ಟರೆ ನನಗೆ ಅವರು ನೆಕ್ಸ್ಟು ಒಂದು ನನ್ನಲ್ಲಿದೆ, ಎಲ್ಲ ದಾಖಲೆಗಳಿದೆ. ಅವರದ್ದು ಯಾವುದೇ ಒಂದು ಚಾಟ್ ನಾನು ಡಿಲೀಟ್ ಮಾಡಿಲ್ಲ, ಅಂಥದ್ದು ಚಾಟ್ ಏನೂ ಇಲ್ಲ. ಒಂದು ಗೂಗಲ್ ಮೀಟ್ ಲಿಂಕ್ ಕಳಿಸಿದ್ರು ಅವರು ನನಗೆ, ಅದರಲ್ಲಿ ನಂದೊಂದು ಇಂಟರ್ವ್ಯೂ ಮಾಡಿದರು. ಆಮೇಲೆ ಹೋರಾಟಕ್ಕೆ ಬಂದ ಮೇಲೆ ಅದರ ಪ್ರತಿಕ್ರಿಯೆ ಬಗ್ಗೆ ನೆಕ್ಸ್ಟ್ ಅವರದ್ದು ಕೆಲವು ವಿಡಿಯೋಗಳನ್ನು ಕಳಿಸ್ತಾಯಿದ್ರು. ಸುಮಾರು ಒಂದು ಸೆಪ್ಟೆಂಬರಿಂದ ಸೆಪ್ಟೆಂಬರ್ ಅಲ್ಲ, ಒಂದು ದೊಡ್ಡ ಗ್ಯಾಪ್ನಲ್ಲಿ ಅವರದ್ದು ಯಾವುದೇ ಮೆಸೇಜ್ಗಳು ನನಗಿಲ್ಲ. 1-2 ಸಲ ನಾನೇ ಕಾಲ್ ಮಾಡಿದೆ, ಒಂದು ಸಲ ಅವರು ಕಾಲ್ ಮಾಡಿದರು. ಈ ವಿಚಾರ ಬಿಟ್ಟರೆ ಇನ್ನೊಂದು ಅಕ್ಟೋಬರ್ ಎಂಡ್, ಅಂದರೆ ನವಂಬರ್ ಒಂದು ಮಿಡಲಿಂದ ಜನವರಿ 17 ಎಂಡಿಗೆ ಆ ಮ್ಯಾಟ್ರ್ ಕ್ಲೋಸ್ ಆಗಿದೆ. ಆ ವಿಷಯವನ್ನು ಹಿಡ್ಕೊಂಡು
ಈ ಥರ್ಡ್ ಪರ್ಸನ್ಸ್ ತುಂಬ ಆಟ ಆಡಿದ್ದಾರೆ. ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮನೂ ತಗೊಂಡಿದೆ. ಈಗ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಅದರಲ್ಲಿ ಒಂದು ಎಣ್ಣೆ ಬಾಂಡು, ಒಂದು ವಿಜಯನಾರಾಯಣ್ ಮತ್ತು ಇವರದೊಂದು ಟೀಮ್ ಇದೆ. ಒಂದು 4-5 ಜನ, ಹರಿನಾಕ್ಷ ಶೆಟ್ಟಿ, ಅನೀಶ್ ಜಾರ್ಜ್, ಒಂದು 4-5 ಜನರದ್ದು ಒಂದು ಫೇಕ್ ಅಲ್ಲ, ಈ ಪೆಟ್ಟು ಕಮ್ಮಿಗಳಿರುತ್ತೆ, ಸ್ಲಮ್ ಕ್ಯಾಟಗರಿ ವ್ಯಕ್ತಿಗಳು. ಇವರಿಗೆ ನಾನು ಥರ್ಡ್ ಕ್ಲಾಸ್ ಸ್ಲಮ್ ಕ್ಯಾಟಗರಿ ವ್ಯಕ್ತಿಗಳು ಅಂತ ಹೇಳ್ತೀನಿ. ಇವುಗಳು ಕ್ರಿಯೇಟ್ ಮಾಡಿದ ಒಂದು ಘಟನೆ ಅದು, ಗೊತ್ತಾಯ್ತಾ. ಆಮೇಲೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾದೆ. ಇವರಿಗೆ FIR ಮಾಡಿಸಿದ ಮೇಲೆ ನಾನು ಕಂಪ್ಲೀಟ್ ಆಮಿಷಾರ ಮಾತಾಡೋದು ಬಿಟ್ಟುಬಿಟ್ಟೆ. ಬೇರೊಂದು ಕೆಲಸಗಳಲ್ಲಿ ಈಗಲೂ ನಾನು ಬ್ಯುಸಿಯಾಗಿದ್ದೇನೆ, ತುಂಬ ಬ್ಯುಸಿಯಾಗಿದ್ದೀನಿ. ಸೊ ಅಪರೂಪಕ್ಕೆ ನಾನು ವೀಡಿಯೋಗಳನ್ನು ಮಾಡ್ತೀನಿ, ಟೈಮ್ ಸಿಕ್ಕಾಗ ಇನ್ನು ಮಾಡ್ತಾನೆ ಇರ್ತೀನಿ. ಯಾಕಂದರೆ ಇನ್ನು ಈಗ ಸ್ವಲ್ಪ ಒಂದೆರಡು ವ್ಯವಹಾರಗಳಿದೆ, ಅದು ಸ್ಟಾರ್ಟ್ ಮಾಡಬೇಕು. ಅದರ ನಡುವೆಯೂ ನಾನು ಸಾಧ್ಯ ಆದಾಗೆಲ್ಲ ವೀಡಿಯೋ ಮಾಡ್ತೀನಿ. ಸೊ ಇದಿಷ್ಟು ಬುರುಡೆ ಗ್ಯಾಂಗಿನ ವಿಚಾರ. ನಾನು ಹೇಳ್ತಾ ಇರೋದು ಒಂದೇ, ಟೀಮ್ ತಿಮರೋಡಿಯ ಮಹೇಶ್ ಶೆಟ್ಟಿ ತಿಮರೋಡಿ ಸಬ್ಸ್ಕೊಂಡಾಗೆ ಗಡೀಪಾರಿಗೋಸ್ಕರ ಅವರಿಗೆ ಹಲವಾರು ನೋಟಿಸ್ಗಳು ಅವರನ್ನು ಕಾಯ್ತಾ ಇದೆ. ಮೇ ಬಿ ಗೊತ್ತಿಲ್ಲ, ನಾನು 2-3 ಜನರಲ್ಲಿ ವಿಚಾರಿಸಿದೆ. ಈಸ್ ನೋ ವೇರ್ ಇಂದ ಮನೆಯಲ್ಲಿಲ್ಲ, ಅವರು ಎಲ್ಲ ಅಬ್ಸ್ಕೊಂಡಾಗಿದ್ದಾರೆ. ಅವರ ಹಡಗು ತಾಣಕ್ಕೆಲ್ಲೋ ಹೋಗಿರ್ಬೋದು. ಗಿರೀಶ್ ಮಠಣ್ಣ ಅವರು ಇದ್ದಂಗೆ ಇದ್ದಾರೆ. ಜಯಂತ್ ಟಿ ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊತಿದ್ದಾರೆ. ಸೊ ಯಾವುದೇ ಬುರುಡೆ ಗ್ಯಾಂಗಿನ ಮೆಂಬರ್ಸ್ಗಳು ಆ್ಯಕ್ಟಿವ್ ಇಲ್ಲ. ಅವರಿಗಿನ್ನು ಹೋರಾಟ ಮಾಡಿ ಏನು ಸಾಧಿಸಲಿಕ್ಕೂ ಆಗಲ್ಲ. ಸೌಜನ್ಯ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ. ನೆಕ್ಸ್ಟ್ ಜುಲೈ 14 ಕೇಸ್ ಇದೆ. ಮುಂದಿನ ತನಿಖೆ, ಮುಂದಿನ ಒಂದು ಕೇಸ್ನ ಅವತ್ತೇ ಅಪ್ಡೇಟ್ ಸಿಗುತ್ತೆ. ಇನ್ನು ಯಾವ ರೀತಿಯ ಹೋರಾಟನೂ ನಡೆಯಲ್ಲ, ಇದು ನೆನಪಿರಲಿ. ಯಾವುದೇ ಪ್ರತಿಭಟನೆಯಾಗಲಿ, ಯಾವುದೇ ಹೋರಾಟಗಳಾಗಿ ಇನ್ನು ಮುಂದೆ ನಡೆಯಲ್ಲ. ಅದಕ್ಕೆ ಕೋರ್ಟ್ ಕೂಡ ಅನುಮತಿ ಇಲ್ಲ. ಏನಿದ್ರೂ ಸುಪ್ರೀಂ ಕೋರ್ಟಲ್ಲಿ ನಿರ್ಣಯ ಆಗುತ್ತೆ. ನಮಗೆ ಸಿಕ್ಕಿದ ಹೊಸ ಅಪ್ಡೇಟ್ ಪ್ರಕಾರ ಅಲ್ಲಿ ಹೊಸ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿದೋ ನಮ್ಗೆ ಗೊತ್ತಿಲ್ಲ. ಏನಿದ್ರು ಒಂದು ಒಳ್ಳೆ ಜಡ್ಜ್ ಟೀಮ್ ಇದೆ. ಕರ್ನಾಟಕ ಸರ್ಕಾರ ಸಹಕರಿಸಿದರೆ ಒಂದು ಉತ್ತಮ ತನಿಖೆ ಖಂಡಿತ ಸುಪ್ರೀಂ ಕೋರ್ಟಲ್ಲಿ ಆಗುತ್ತೆ. ಸೊ ಇದಿಷ್ಟು ಸೌಜನ್ಯ ವಿಚಾರ. ಮತ್ತು SITದು ಮರು ತನಿಖೆ ಆ್ಯಕ್ಟಿವ್ ಆಗಿದೆ, ನಾನು ನೋಡಿದೆ, ಪೋಸ್ಟ್ಗಳೆಲ್ಲ ನೋಡಿದೆ. ಸೊ ಬಿ ಗ್ಯಾಂಗಿನ ಧರ್ಮಸ್ಥಳ ಗ್ಯಾಂಗಿನವರು ಇದು ಕ್ಲೋಸ್ ಮಾಡಾಕಿರುವ ಇದು ಅಂತ ಹೇಳಿದರೆ, ಬಿ ಗ್ಯಾಂಗಿನವರು ಪುನಃ ಶೀಘ್ರವಾಗಿದೆ, ತನಿಖೆ ಶೀಘ್ರವಾಗಿ ನಡೆಯುತ್ತಿದೆ ಅಂತ ಹೇಳ್ತಾರೆ. ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತೀನಿ, SIT ತಂಡವನ್ನು ನಾನು ನಂಬಿ ಇಲ್ಲ. ಅದು ಸ್ಟಾರ್ಟಿಂಗಲ್ಲೇ ಅದೊಂದು ನೆಗೆಟಿವ್ ಬಂದಿದೆ. ಮತ್ತು ಗುಂಡಿ ತೊಳೆದ ಪ್ರಕರಣದಲ್ಲಿ ನಿರೀಕ್ಷಿತ ಚಿನ್ನಯ್ಯ ಹೇಳಿದ ಪ್ರಕಾರ ಯಾವುದೇ ಬುರುಡೆಗಳು ಸಿಗದಿರುವ ಕಾರಣ ಅಲ್ಲಿ SIT ತಂಡಕ್ಕೂ ಇವರ ಮೇಲೆ ಒಂದು ಡೌಟ್ ಬಂದು ಅದನ್ನು ಆರೋಪಿಗಳ ಲಿಸ್ಟನ್ನು ರೆಡಿ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದೋ ಇಲ್ಲೋ ಗೊತ್ತಿಲ್ಲ, ಅಂತೂ 6 ಆರೋಪಿಗಳನ್ನು ಇದು ಮಾಡಿಕೊಂಡು ಒಂದು ರಿಪೋರ್ಟ್ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ. ಮಧ್ಯಂತರ ವರದಿ ಇರಬೇಕು. ಸೊ ಅದನ್ನು ವಾದ ಮಾಡಿ 1000 ಪುಟಗಳ ವರದಿಯನ್ನು ದೊರೆಸರ ನೇತೃತ್ವದ ಅವರ ವಾದದಲ್ಲಿ ಅದನ್ನು ಪಡೆದಿದ್ದಾರೆ. ಅದರಲ್ಲಿರುವ ಡೀಟೇಲ್ಸ್ ವಿಚಾರಗಳು ನಮಗೆ ಗೊತ್ತಿಲ್ಲ. ಆರೋಪಿಗಳ ಲಿಸ್ಟಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣ, ಜಯಂತ್, ಸುಜಾತ ಭಟ್ ಸೇರಿ ಇವರೆಲ್ಲ ಇದ್ದಾರೆ ಅಂತ ಒಂದು ರಿಪೋರ್ಟ್ ಬಂದಿದೆ. ನಾನು ಅದರ ಬಗ್ಗೆ ಹೆಚ್ಚು ಕೆಡಿಸ್ಕೊಂಡಿಲ್ಲ. ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಅದು ಷಡ್ಯಂತ್ರ ಅಂತ ಅಲ್ಲ. ಆದರೆ ಧರ್ಮಸ್ಥಳದಲ್ಲಿ ನಡೆದಿರುವುದನ್ನು ಹೈಲೈಟ್ ಮಾಡಲಿಕ್ಕೆ ನೋಡಿದ್ದು, ಟಾರ್ಗೆಟ್ ಮಾಡಲಿಕ್ಕೆ ನೋಡಿದ್ದು. ಉಳಿದವರದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು ದೇವಸ್ಥಾನಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂತ. ದೇವಸ್ಥಾನದ ಟಾರ್ಗೆಟು ವೀರೇಂದ್ರ ಹೆಗ್ಡೆ ಅವರ ವೈಯಕ್ತಿಕ ಟಾರ್ಗೆಟ್ ಇತ್ತು. ಅದು ಗೊತ್ತಾದ ಮೇಲೆ ನಾನು ಅದು ಕಂಪ್ಲೀಟ್ ಹಿಂದೆ ಸರಿದೆ. ಸೊ ಇವರದ್ದು ಉದ್ದೇಶ ಸೌಜನ್ಯನಿಗೆ ನ್ಯಾಯ ಸಿಗುವುದಕ್ಕಿಂತ ಹೆಚ್ಚಾಗಿ ವೀರೇಂದ್ರ ಹೆಗ್ಡೆ ಅವರನ್ನು ಮತ್ತು ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿಕೊಂಡು ಇದೆ ಅನ್ನೋ ಇದು ಸ್ಪಷ್ಟತೆ ಆದಾಗ ನಾನು ಇದರಿಂದ ಹೊರಗೆ ಬಂದೆ. ಅದಕ್ಕೆ ಪ್ರಶಾಂತ್ PRS ಎಂಬ ವ್ಯಕ್ತಿ ಒಂದು ಕಾರಣ ಮಾತ್ರ. ಯಾಕಂದರೆ ಅವರು ನನಗೆ ತುಂಬ ಸಲ ಹೇಳಿದ್ದಾರೆ, ಮೇಡಮ್ ನಮಗೆ ಹೇಳಿದ್ದು ಅಲ್ಲ ಇದು ಹೋರಾಟ ಅಂತ ಹೇಳಿ ಆತ ಇನ್ನೂ ಹೋರಾಟದಲ್ಲೇ ಇದ್ದಾನೆ. ನನ್ನನ್ನು ಹೊರಗೆ ಹಾಕಿದ್ರಂದರೆ ಒಂಥರ ನಾನು ಇರಬಾರ್ದು ಈ ಫೀಲ್ಡಲ್ಲಿ ಅಂತ ಹೇಳಿ. ನಾನು ಆ ರೀಸನನ್ನು ಹೇಳದಿದ್ರು ವೈಯಕ್ತಿಕ ರೀಸನ್, ನನಗೆ ನನ್ನ ಫ್ಯಾಮಿಲಿ ರೀಸನ್, ನನ್ನ ಎಜುಕೇಷನ್ ಒಂದು ಕೋರ್ಸ್ ಇದೆ, ನನ್ನ ಜಾಬಿಗೆ ತೊಂದರೆ ಆಗುತ್ತೆ ಅಂತ ನಾನು ಹೋರಾಟದಿಂದ ಹೊರಗೆ ಬಂದಿದ್ದು ಹೌದು. ಇನ್ನು ಯಾವ ಕಾರಣಕ್ಕೂ ನಾನು ಆ ಬುರುಡೆ ಗ್ಯಾಂಗ್ ಸೌಜನ್ಯ ಹೋರಾಟಕ್ಕೆ ನಾನು ಹೋಗೋದಿಲ್ಲ. ನಾನು ಹೆಣ್ಣಿನ ಪರ ಇದ್ದೀನಿ, ನ್ಯಾಯಕ್ಕೋಸ್ಕರ ಇದ್ದೀನಿ. ನನ್ನ ವ್ಯಕ್ತಿಗತ ಅಭಿಪ್ರಾಯಗಳನ್ನು ಯೂಟ್ಯೂಬಲ್ಲಾಗಲಿ ಸೋಷಿಯಲ್ ಮೀಡಿಯಾದಾಗಲಿ ತಿಳಿಸ್ತೀನಿ. ಬಟ್ ಟೀಮ್ ತಿಮರೋಡಿಯನ್ನು ನಾನು ಯಾವ ಕಾರಣಕ್ಕೂ ರೆಪ್ರೆಸೆಂಟ್ ಮಾಡಲ್ಲ. ಯಾಕಂದರೆ ನನಗೆ ತೊಂದರೆ ಆದಾಗ ಆ ಗ್ರೂಪಿನ ಸದಸ್ಯರು ನನ್ನನ್ನು ತುಳಿದಿದ್ದು ಬಿಟ್ಟರೆ, ನನ್ನನ್ನು ಹೊರಗೆ ಹಾಕಲಿಕ್ಕೆ ನೋಡಿದ್ದು ಬಿಟ್ಟರೆ ನನಗೆ ಒಂದೇ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲೂ ಸಪೋರ್ಟ್ ಮಾಡಿಲ್ಲ. ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಆ ಒಂದು ಬುರುಡೆ ಗ್ಯಾಂಗಿನಿಂದ, ಆ ಬಿ ಗ್ಯಾಂಗಿನಿಂದ ನಾನು ಹೊರಗೆ ಬಂದಿದ್ದೀನಿ.
ಹೋರಾಟಕ್ಕಂತೂ ಅವರ ಜೊತೆ ಇಲ್ಲ. ಬಟ್ ಇಂಡಿವಿಜುವಲ್ ಆಗಿ ಆ್ಯಸ್ ಅನ್ ಇಂಡಿವಿಜುವಲ್ ನನ್ನ ಅಭಿಪ್ರಾಯಗಳನ್ನು ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀನಿ. ಅದು ಯಾರಿಗೂ ತಡೆಯೋಕ್ಕೂ ಸಾಧ್ಯ ಇಲ್ಲ. ಸೊ ಇದಿಷ್ಟು ವಿಚಾರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಫೇಕ್ ಐ ಡಿ ಬಗ್ಗೆ. ಹಲವಾರು ವಿಚಾರ ಇನ್ನೂ ಇದೆ ಮಾತಾಡೋಕ್ಕೆ. ಸ್ವಲ್ಪ ನನಗೆ ವಾಯ್ಸ್ ಪ್ರಾಬ್ಲಮ್ ಇದೆ. ಒಂದು 2 ಡೇಸ್ ಟೈಮಲ್ಲಿ ನನ್ನ ವಾಯ್ಸನ್ನು ಸರಿ ಮಾಡ್ಕೋತೀನಿ. ಸೊ ಆಮೇಲೆ ನಾನು ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ಎಲ್ಲ ರೀತಿಯ ಕಮೆಂಟ್ಗಳಿಗೂ ಮುಕ್ತವಾದ ಸ್ವಾಗತ, ಕೆಟ್ಟ ಕಮೆಂಟ್ಗಳಿಗೆ ಅತಿ ಸ್ವಾಗತ. ಯಾಕಂದರೆ ನಿಮ್ಮ ಕೆಟ್ಟ ಕಮೆಂಟ್ಗಳು ನಿಮ್ಮ ಮಾನಸಿಕ ಪರಿಸ್ಥಿತಿಯನ್ನು ತೋರಿಸ್ತದೆ. ಕಮೆಂಟ್ ಹಾಕಿ ಎಂಜಾಯ್ ಮಾಡಿ. ಧನ್ಯವಾದಗಳು. ಶುಭರಾತ್ರಿ.